ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈಗೂ ಕೇಳ್ತಾರೆ ಸಾಕ್ಷಿ ಕೊಡ್ರಿ ಅಂತ. ಇಷ್ಟೆಲ್ಲ ಸಾಕ್ಷಿಗಳು ಬಂದಿದೆ. ಪಾಕಿಸ್ತಾನ ಅಳ್ತಾ ಇದೆ, ನಮ್ದು ಇದು ಹೊಡೆದಾರ, ನಮ್ದು ಅದ ಹೊಡೆದಾರ, ನಾವು ನಮಾಜ್ ಮಾಡಿ ನಾವು ಅಟ್ಯಾಕ್ ಮಾಡ್ಬೇಕಂತಿದ್ವಿ, ಅದಕ್ಕಿಂತ ಮೊದಲ ಅಟ್ಯಾಕ್ ಮಾಡಿದ್ರು, ನಮ್ಮ ವಿಮಾನಗಳು ಹಾರಲಿಲ್ಲ, ನಮ್ಮ ಸಂಪೂರ್ಣ ಏರ್ ಬೇಸ್ ನಾಶ ಮಾಡಿದ್ದಾರೆ, ಈ ರೀತಿ ಹಲವಾರು ಸಂಗತಿಗಳನ್ನು ಹೇಳ್ತಾರೆ. ಆದರೆ ಇವರು ಬಾಯಿ ಬಂದಂಗೆ ನಿಮ್ಮ ಸಾಕ್ಷಿ ಕೊಡ್ರಿ, ನಮಗೆ ಎಷ್ಟು ಲಾಸ್, ಅದು ಏನಾಗ್ಯದ ಲಾಸ್ ಆಗ್ಯದ, ಅದು ಮಿಲಿಟ್ರಿಯವರು ಸರ್ಕಾರ ಏನು ಮಾಡಬೇಕು ಗಮನಿಸ್ತಿರ್ತಾರೆ, ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಆದರೆ ಭಾರತ ಇದರಲ್ಲಿ ಮೇಲ್ಗೈ ಸಾಧಿಸಿದ್ದು ನಿಮ್ಗೆ ಸಂತೋಷ ಬೇಡ. ಅನೇಕ ತಪ್ಪು ನಿರ್ಣಯ ಆಗಿದ್ರು ಸಹಿತ 71ರ ವಾರದಲ್ಲಿ ಅನೇಕ ತಪ್ಪು ನಿರ್ಣಯ ಯಾವತ್ತಿನ ರಾಜಕೀಯ ನಾಯಕರು ಮಾಡಿದ್ರು ಸಹಿತ ನಾವು ಒಟ್ಟಾರೆ ಭಾರತ ಗೆದ್ದಿದ್ದರ ಬಗ್ಗೆ ಎಲ್ಲ ಪಕ್ಷಗಳು ಇನ್ಕ್ಲೂಡಿಂಗ್ ಜನಸಂಘ ನಾವು ಸಂತೋಷ ವ್ಯಕ್ತಪಡಿಸಿದ್ವಿ. ನಿಮ್ದೇನಿದೆ ನೀತಿ? ಸರ್ಜಿಕಲ್ ಸ್ಟ್ರೈಕ್ ಆದ್ರೆ ಸಾಕ್ಷಿ ಬೇಕು, ಅವ್ರು ಆಳ್ತಾರ, ನಮ್ಗೆ ಹೊಡೆದ್ರು, ನಮ್ಮ ನೀರು ಬಂದ್ ಮಾಡಿ ಅಂದ್ರೆ ಎಲ್ಲಿ ಇಟ್ಕೋತೀರಿ ಅಂತ ಪ್ರಶ್ನೆ ಕೇಳ್ತಾರೆ. ಆ ಸಿಂಧೂ ನದಿ ಒಪ್ಪಂದದಲ್ಲಿ ಎಂಥ ಅನ್ಯಾಯ ನಮಗಾಗಿತ್ತು ಅನ್ನೋದು ಏನು ಕಲ್ಪನೆ ಇದೆಯಾ? ಸಿಲ್ಟ್ ಸಹಿತ ತೆಗಿಲಿಕ್ಕೆ ಅವಕಾಶ ಇಲ್ಲ. ಅದರೊಳಗೇನು ಇದೇ ಸಂಗ್ರಹ ಆಗ್ತದೆ ಸರ್, ಹೂಳು, ಆ ಹೂಳು ತೆಗಿಲಿಕ್ಕೆ ಆ ಒಪ್ಪಂದದಲ್ಲಿ ಅವಕಾಶ ಇಲ್ಲ. ಅಂದರೆ ನೀರು ಸಂಗ್ರಹ ಆಗಿದೆ ಅಂತ ಭಾವಿಸಿ ಪಾಕಿಸ್ತಾನಕ್ಕೆ ನೀರು ಕೊಡುವ ವ್ಯವಸ್ಥೆ ಮಾಡಿದಂಥದ್ದು ನಾವೀಗ ತಡೀತಾ ಇದ್ದೀವಿ. ಇವ್ರು ಹೇಳಿದಾನ ಎಲ್ಲಿಟ್ಕೋತೀರಿ? ಅವ್ರು ಅಳ್ತಾ ಇದ್ದಾರೆ ನಮಗೆ ತೊಂದರೆ ಆಗ್ತದೆ ರೀ ಅಂತ. ಅವರ ವಿಶ್ವಸಂಸ್ಥೆ ಒಳಗೆ ಹೋಗಿ ಹೇಳ್ತಾರೆ, ಅಮೇರಿಕಕ್ಕೆ ಹೋಗಿ ಹೇಳ್ತಾರೆ ಭಾರತಕ್ಕೆ ಹೇಳ್ರಿ ಅಂತ. ಕೆಲವರಂತೂ ಪಾಕಿಸ್ತಾನಕ್ಕೆ ನೀರು ಕೊಡ್ರಿ ಅಂತ ಮಾತಾಡ್ತಾರೆ ಇವರು. ಅಂದರೆ ನಿಮ್ಮ ಏನು ನಡೀತಾ ಇದೆ, ನಿಮ್ಮ ತುಷ್ಟೀಕರಣ ಯಾವ ಪ್ರಮಾಣದಲ್ಲಿ ನಿಮ್ದು ಆಗ್ತಾ ಇದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಪಾರ್ಟಿಗೆ ಇದೇ ರೀತಿ ಹೋದರೆ 2-3 ರಾಜ್ಯದೊಳಗೆ ಇದ್ದೀರಿ ನೀವು, ಏನಕ್ಕೇನು ಕಾರಣದಿಂದ ಒಂದು 80-90-99 ಇದ್ದೀರಿ ನೀವು, ಮುಂದಿನ ಸರ್ತೆ 25 ಆಗ್ತೀರಿ ನೀವು ದೇಶದವ್ರು. ರೂಮ್ ಹಚ್ಚಿರಿ ಇದು. ಇಲ್ಲಿ ಕೇಸು DJ ಹಳ್ಳಿ ಕೇಸು, ಮೈಸೂರದಾಗಿನ ಕೇಸು, ಎಲ್ಲ ಕೇಸಿನ ತೆಗಿತೀವಿ ಅಂತಾರೆ. ಅಂದರೆ ಏನು ಬೇಕಾದ್ದು ಮಾಡಿ ಆಮೇಲಿಂದ 1-2 ವರ್ಷ ಕೋರ್ಟಿಗೆ ಅದು ಓಡಾಡಿ ಆ ನಂತರ ಸರ್ಕಾರ ಹಿಂದೆ ತೆಗೆದ್ಬಿಡು. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಇಟ್ ಈಸ್ ಹ್ಯಾಪನಿಂಗ್?